ಹಾಯ್ ಎವ್ರಿವನ್, ವೆಲ್ಕಮ್ ಟು ಲೆಟಸ್ ಲರ್ನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಈ ಚಾಪ್ಟರ್ನಲ್ಲಿಂದ ಏನು ಮಾಡೋಣ ಕ್ಯಾಲ್ಕುಲೇಷನ್ ಆಫ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅದನ್ನು ನೋಡೋಣ. ಅದ್ರೊಳಗೆ ಏನು ಬರ್ತದೆ ರೀ, ಡಿಫ್ರೆಂಟ್ ಕೇಸಸ್ ಬರ್ತಾವೆ. ಹೋದ ಕ್ಲಾಸ್ನ ಒಳಗೆ ನಾವೇನು ಮಾಡೀವಿ, ಕೇಸ್ ನಂಬರ್ 1 ನೋಡಿದ್ದೀವಿ. ಈ ಕ್ಲಾಸ್ನೊಳಗೆ ಏನು ಮಾಡೋಣ ರೀ, ಕೇಸ್ ನಂಬರ್ 2 ನೋಡೋಣ. ಕೇಸ್ ನಂಬರ್ 2 ಏನು ಹೇಳುತ್ತಂದ್ರೆ, ವೆನ್ ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಗಿವನ್. ಸ್ಯಾಕ್ರಿಫೈಸ್ ರೇಷಿಯೋನ ಕೊಟ್ಟಾಗ ಯಾವ ಥರ ಮಾಡೋದು? ಇನ್ ದಿಸ್ ಕೇಸ್ ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ the share sacrificed by the old partners. It can be calculated by multiplying the sacrifice ratio of old partners with the share of the new partner. Then sacrificed share is subtracted from the old share to find new ratio. ಅಂದರೆ ಸ್ಯಾಕ್ರಿಫೈಸ್ ರೇಷಿಯೋನ ಕೇಸ್ ನಂಬರ್ 2 ಏನು ಹೇಳುತ್ತೀರಿ, ಸ್ಯಾಕ್ರಿಫೈಸ್ ರೇಷಿಯೋನ ಕೊಟ್ಟಾಗ ಯಾವ ಥರ ಮಾಡಬೇಕು ಅಂದರೆ, ಇನ್ ದಿಸ್ ಕೇಸ್ ಈ ಕೇಸ್ ಒಳಗೆ ನಾವೇನು ಮಾಡ್ತೀವಿ ಅಂತಂದ್ರೆ, ಫಸ್ಟ್ ನಾವೇನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಶೇರ್ ಸ್ಯಾಕ್ರಿಫೈಸ್ಡ್ ಬೈ ದಿ ಓಲ್ಡ್ ಪಾರ್ಟ್ನರ್ಸನ್ನು ಫೈಂಡ್ ಔಟ್ ಮಾಡ್ಕೋತೀವಿ. ಅದನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ, ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಓಲ್ಡ್ ಪಾರ್ಟ್ನರ್ಸನ್ನು ಕೊಟ್ಟಿರ್ತಾರೆ, ಅದನ್ನು ನಾವು ಎದ್ರ ಜೊತೆ ಮಲ್ಟಿಪ್ಲೈ ಮಾಡ್ತೀವಿ ರೀ, ಶೇರ್ ಆಫ್ ದಿ ನ್ಯೂ ಪಾರ್ಟ್ನರ್ ಶೇರ್ ಮತ್ತು ಓಲ್ಡ್ ಪಾರ್ಟ್ನರ್ಸ್ ಸ್ಯಾಕ್ರಿಫೈಸ್ ರೇಷಿಯೋ ಇವೆರಡೂ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ರೀ, ಶೇರ್ ಸ್ಯಾಕ್ರಿಫೈಸ್ಡ್ ಬೈ ದಿ ಓಲ್ಡ್ ಪಾರ್ಟ್ನರ್ಸನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ. ಇದು ಶೇರ್ ಸ್ಯಾಕ್ರಿಫೈಸ್ಡನ್ನು ನಾವು ಏನು ಮಾಡ್ತೀವಿ, ಎದ್ರೊಳಗೆ ಸಬ್ಸ್ಟ್ರಾಕ್ಟ್ ಮಾಡ್ತೀವಿ ಅಂದ್ರೆ, ಓಲ್ಡ್ ಪಾರ್ಟ್ನರ್ಸ್ ಶೇರ್ ಒಳಗೆ ಏನು ಮಾಡ್ತೀವಿ, ಇದನ್ನು ಶೇರ್ ಸ್ಯಾಕ್ರಿಫೈಸ್ಡನ್ನು ಸಬ್ಸ್ಟ್ರಾಕ್ಟ್ ಕಳೆದ್ವಿ ಅಂದ್ರೆ ಅವಾಗ ಏನು ಬರುತ್ತೆ ರೀ, ನ್ಯೂ ರೇಷಿಯೋನ ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ಇದ್ರ ಮೇಲೆ ಸಮ್ಸನ್ನು ನೋಡೋಣ. ಫಸ್ಟ್ ಒನ್ ಏನದ ಲೆಕ್ಕ, A and B are partners sharing profit and losses in the ratio of 5:3. They admit C into partnership and offer him a 1/6 share which he acquires in the ratio of 3:1 ಫ್ರಮ್ ದ ಓಲ್ಡ್ ಪಾರ್ಟ್ನರ್ಸ್. ಕ್ಯಾಲ್ಕುಲೇಟ್ NPSR ಅಂತ ಕೊಟ್ಟಿದ್ದಾರೆ. A and B ಅವರು ಪಾರ್ಟ್ನರ್ಸ್ ಅದಾರಂತ, ಅವರು ಪ್ರಾಫಿಟ್ ಆ್ಯಂಡ್ ಲಾಸಸ್ಸನ್ನು 5:3 ರೇಷಿಯೋ ಪ್ರಕಾರ ಹಂಚ್ಕೋತಾರಂತ. ಅವಾಗ ಅವ್ರ ಫರ್ಮಿಗೆ ಏನಾಗ್ತಾರೆ ರೀ, ಪಾರ್ಟ್ನರ್ ಸಿ ಅನ್ನೋ ಅಡ್ಮಿಟ್ ಆಗ್ತಾನೆ, ಅವಂಗೆ ಏನು ಮಾಡ್ತಾರೆ ಅವರು 1/6 ಶೇರನ್ನು ಕೊಡ್ತಾರೆ. ವಿಚ್ ಹಿ ಅಕ್ವೈರ್ಸ್ ಇನ್ ದ ರೇಷಿಯೋ ಆಫ್, ಅವ್ರು ಏನು ಮಾಡ್ತಾನೆ ಅಕ್ವೈರ್ ಯಾವ ಥರ ಮಾಡ್ಕೋತಾನೆ, 3:1 ರೇಷಿಯೋ ಪ್ರಕಾರ ಏನು ಮಾಡ್ತಾನೆ ಅಕ್ವೈರನ್ನು ಮಾಡ್ಕೋತಾನೆ ಫ್ರಮ್ ದಿ ಓಲ್ಡ್ ಪಾರ್ಟ್ನರ್ಸ್ಲಿದ್ದ. ಏನು ಕೇಳಿದ್ದಾರೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಫಸ್ಟ್ ಏನು ಮಾಡಬೇಕ್ರಿ, ಕ್ಯಾಲ್ಕುಲೇಷನ್ ಆಫ್ ಶೇರ್ಸ್ ವರ್ಕಿಂಗ್ ನೋಟ್ ಹಾಕೋಬೇಕ್ರಿ. ಫಸ್ಟ್ ವರ್ಕಿಂಗ್ ನೋಟ್ ನಂಬರ್ 1, ಕ್ಯಾಲ್ಕುಲೇಷನ್ ಆಫ್ ಶೇರ್ ಸ್ಯಾಕ್ರಿಫೈಸ್ಡ್ ಬೈ ಓಲ್ಡ್ ಪಾರ್ಟ್ನರ್ಸ್. ಫಸ್ಟ್ ಇದನ್ನು ಫೈಂಡ್ ಔಟ್ ಮಾಡ್ಕೋಬೇಕ್ರಿ, ಕ್ಯಾಲ್ಕುಲೇಷನ್ ಆಫ್ ಶೇರ್ ಸ್ಯಾಕ್ರಿಫೈಸ್ಡ್ ಬೈ ಓಲ್ಡ್ ಪಾರ್ಟ್ನರ್ಸ್. ಸೊ ಇದು ಫಾರ್ಮುಲಾ ಏನು ಬರ್ತಂದ್ರೆ, ಶೇರ್ ಸ್ಯಾಕ್ರಿಫೈಸ್ಡ್ ಈಸ್ ಈಕ್ವಲ್ಸ್ ಟು ಶೇರ್ ಆಫ್ ನ್ಯೂ ಪಾರ್ಟ್ನರ್ ಇಂಟು ಸ್ಯಾಕ್ರಿಫೈಸ್ ರೇಷಿಯೋ ರೀ. ಎ ಅವ್ರದ್ದು ಫೈಂಡ್ ಔಟ್ ಮಾಡಬೇಕ್ರಿ. ಶೇರ್ ಆಫ್ ನ್ಯೂ ಪಾರ್ಟ್ನರ್ ಅಂದರೆ ಏನು ಕೊಟ್ಟಿದ್ದಾರೆ, ಇಲ್ಲೇ 1/6 ಅಂತ ಕೊಟ್ಟಿದ್ದಾರೆ. ಸೊ 1/6. SR ಅಂದರೆ ಏನು ರೀ, 3:1 ಐತಲ್ಲ, ಇದು ಅಂದರೆ 3/4 ಆಗುತ್ತೆ. ಸೊ 1 × 3 ಅಂದರೆ 3 ಆಗುತ್ತೆ, 6 × 4 ಅಂದರೆ 24 ಆಗುತ್ತೆ. ಅದೇ ರೀತಿ ಬಿ ಅವ್ರದ್ದು ಫೈಂಡ್ ಔಟ್ ಮಾಡಬೇಕ್ರಿ. ಬಿ ಅವ್ರದ್ದು ಅಂದರೆ ಶೇರ್ ಆಫ್ ನ್ಯೂ ಪಾರ್ಟ್ನರ್ ಅಂದರೆ 1/6 ಇದೆ, SR ಅಂದರೆ 1/4 ಆಗುತ್ತೆ. 1 × 1 1, 6 × 4 24. ಈಗೇನಾದ್ರಿ ಶೇರ್ ಸ್ಯಾಕ್ರಿಫೈಸ್ಡನ್ನು ನಾವು ಕಂಡುಹಿಡಿದ್ವಿ. ಇವಾಗ ಏನು ಮಾಡಬೇಕು, ಕ್ಯಾಲ್ಕುಲೇಷನ್ ಆಫ್ NPSR ಮಾಡಬೇಕು. Calculation of NPSR. NPSR is nothing but new profit sharing ratio. NPSR is equals to OPSR. OPSR ಅಂದರೆ old profit sharing ratio minus share sacrificed. ಫಸ್ಟ್ ಎ ಅವ್ರು ಫೈಂಡ್ ಔಟ್ ಮಾಡಬೇಕ್ರಿ. OPSR ಅಂದರೆ ಏನು ರೀ, 5 ಇಲ್ಲಿ ಕೊಟ್ಟಿದ್ದಾರೆ. A and B ಆರ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷೋ 5:3. ಇದೇನು ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷೋ 5:3. ಸೊ ಅದಕ್ಕೆ 5/8 ಆಗುತ್ತೆ, ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್ ಇವಾಗ ಫೈಂಡ್ ಔಟ್ ಮಾಡೀವ್ರಿ 3/24. ಸೊ ಇದು 8 ಮತ್ತು 24 LCM ಏನಾಗುತ್ತೆ ರೀ, 24 ಆಗುತ್ತೆ. 8 3s ಮೇಲಿನ 3 ಇಂಟು ಮಾಡಬೇಕು, 24 1s ಮೇಲಿನ 1ರಿಂದ ಇಂಟು ಮಾಡಬೇಕ್ರಿ. 5 3 15 ಮೈನಸ್ 3 1 3 ಡಿವೈಡೆಡ್ ಬೈ 24. ಸೊ 15ರಲ್ಲಿ 3 ಹೋದರೆ 12 ಡಿವೈಡೆಡ್ ಬೈ 24. ಇದೇನು ರೀ ಎ ಅವ್ರದ್ದು.
ಅದೇ ರೀತಿಯಾಗಿ ಬಿ ಅವ್ರದ್ದು ಫೈಂಡ್ ಔಟ್ ಮಾಡಬೇಕು. ಬಿ ಈಸ್ ಈಕ್ವಲ್ಸ್ ಟು OPSR ಅಂದರೆ ಎಷ್ಟಾಗುತ್ತೆ ರೀ 3/8 ಇದೆ, ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್ ಇವಾಗ ಫೈಂಡ್ ಔಟ್ ಮಾಡೀವಿ 1/24 ಇದೆ. 8 ಮತ್ತು 24 LCM 24 ಆಗುತ್ತೆ. 8 3 24 1 ಸೊ 3 3 ಎಷ್ಟು ರೀ 9. 1 × 1 1 ಡಿವೈಡೆಡ್ ಬೈ 24. 9 1 ಹೋದ್ರೆ ಎಷ್ಟು ರೀ 8. 8 ಡಿವೈಡೆಡ್ ಬೈ 24. ಈಗ NPSR ಕಂಡುಹಿಡಿಬೇಕು ರೀ. NPSR ಈಗ ಸಿ ಅವ್ರದ್ದು ಮಾಡ್ಬೇಕು ರೀ. NPSR ಈಸ್ ಈಕ್ವಲ್ಸ್ ಟು A ಈಸ್ ಟು B ಈಸ್ ಟು C. ಎ ಅವ್ರದ್ದು ಎಷ್ಟಿದೆ ರೀ ಎ ಅವ್ರದ್ದು ಎಷ್ಟಿದೆ ರೀ 12/24 ಇದೆ. ಈಸ್ ಟು ಬಿ ಅವ್ರದ್ದು ಎಷ್ಟಿದೆ ರೀ 8/24. ನೆಕ್ಸ್ಟ್ ಸಿ ಅವರಿಗೆ ಅವ್ರದ್ದು ಎಷ್ಟು ರೇಷಿಯೋ ಕೊಡ್ತೀವಿ ಅಂದೀವಿ ನಾವು 1/6. ಸೊ ಇದು 24 ಇದೆ, ಇದು 24 ಇದೆ, ಇದು 24 ಮಾಡ್ಕೋಬೇಕ್ರಿ. ಅಂದಾಗ ರೇಷಿಯೋನು ಫೈಂಡ್ ಔಟ್ ಮಾಡೋಕ್ಕೆ ಬರ್ತದೆ. ಸೊ 6ಗೆ ಇಂಟು 4 ಮಾಡಬೇಕು, ಮೇಲಿನೂ 4ಇಂದ ಇಂಟು ಮಾಡಬೇಕು. ಸೊ ದಿಸ್ ಈಸ್ ಈಕ್ವಲ್ಸ್ ಟು 12:8:4 ಆಗುತ್ತೆ. ಸೊ ಇವು ಮೂರೂ ಒಂದು ಮಗ್ಗಿ ಒಳಗೆ ಹೋಗ್ತಾವೆ ರೀ. 4 1 4 2 4 3 3:2:1. ಇದೇನು ರೀ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ರೀ. ಇದೇನು ರೀ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಅದೇ ರೀತಿಯಾಗಿ ಇನ್ನೂ ಒಂದು ಸಮ್ನ ನೋಡೋಣ. ಕ್ವಶನ್ ಏನೈತ್ರಿ, X and Y are partners sharing profit and losses in the ratio of 3:2. They admit Z into partnership and offer him 1/4 share which he acquires in the ratio of 2/5 and 3/5 from the old partners. Calculate NPSR ಅಂದ್ರೆ ಏನು ಕೇಳ್ಯಾರಿ ಕ್ವಶನ್. X and Y ಅವ್ರ ಪಾರ್ಟ್ನರ್ಸ್ ಅದಾರಂತ, ಅವರು ಪ್ರಾಫಿಟ್ ಆ್ಯಂಡ್ ಲಾಸಸನ್ನು 3:2 ರೇಷಿಯೋ ಪ್ರಕಾರ ಹಂಚ್ಕೋತಾರಂತ. ಅವಾಗ ಝಡ್ ಅನ್ನೋರು ಪಾರ್ಟ್ನರ್ಶಿಪ್ಪಿಗೆ ಅಡ್ಮಿಟ್ ಆಗ್ತಾರಂತ. ಅವ್ರಿಗೇನು ಆಫರ್ ಮಾಡ್ತಾರೆ ಇವರು 1/4 ಶೇರನ್ನು ಆಫರ್ ಮಾಡ್ತಾರೆ. ವಿಚ್ ಹಿ ಅಕ್ವೈರ್ಸ್ ಇನ್ ದ ರೇಷಿಯೋ ಆಫ್, ಅವರು ಅದನ್ನು ಯಾವ ಥರ ಅಕ್ವೈರ್ ಮಾಡ್ಕೋತಾರಂದ್ರೆ ಎಕ್ಸ್ ಕಡೆಯಲ್ಲಿದ್ದ 2/5 ನೆಕ್ಸ್ಟ್ ವೈ ಕಡೆಯಲ್ಲಿದ್ದ 3/5 ಶೇರನ್ನು ಅಕ್ವೈರ್ ಮಾಡ್ಕೋತಾರೆ. ಅವಾಗ ಏನು ಕೇಳಿದ್ದಾರೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಕ್ಯಾಲ್ಕುಲೇಷನ್ ಆಫ್ share sacrificed by old partners ಇದನ್ನೇನು ಮಾಡಬೇಕ್ರಿ, ವರ್ಕಿಂಗ್ ನೋಟ್ ಹಾಕೋಬೇಕ್ರಿ. ಕ್ಯಾಲ್ಕುಲೇಷನ್ ಆಫ್ ಶೇರ್ ಸ್ಯಾಕ್ರಿಫೈಸ್ಡ್ ಬೈ ಓಲ್ಡ್ ಪಾರ್ಟ್ನರ್ಸ್. ಸೊ ಶೇರ್ ಸ್ಯಾಕ್ರಿಫೈಸ್ಡ್ ಈಸ್ ಈಕ್ವಲ್ಸ್ ಟು ಶೇರ್ ಆಫ್ ನ್ಯೂ ಪಾರ್ಟ್ನರ್ ಇಂಟು ಸ್ಯಾಕ್ರಿಫೈಸ್ ರೇಷಿಯೋ. ಎಕ್ಸ್ ಅವ್ರದ್ದು ಫೈಂಡ್ ಔಟ್ ಮಾಡಬೇಕು ರೀ. ಶೇರ್ ಆಫ್ ನ್ಯೂ ಪಾರ್ಟ್ನರ್ ಅಂದರೆ ಏನಿದೆ 1/4 ಇದೆ. ಸೊ 1/4 ಶೇರ್ ಆಫ್ ನ್ಯೂ ಪಾರ್ಟ್ನರ್ ಅಂತಂದರೆ 1/4 ಇದೆ ಇಂಟು ಇದೇನೈತೆ ರೀ ಸ್ಯಾಕ್ರಿಫೈಸ್ ರೇಷಿಯೋ. ಸ್ಯಾಕ್ರಿಫೈಸ್ ರೇಷಿಯೋ ಅಂದರೆ ಇಲ್ಲಿ 3:2 ಇದೆ. ಸ್ಯಾಕ್ರಿಫೈಸ್ ರೇಷಿಯೋ ಅಂತಂದರೆ ಏನು ಕೊಟ್ಟಿದ್ದಾರೆ ರೀ ಅವರು, ಇಲ್ಲಿ ಕೊಟ್ಟಿದ್ದಾರೆ 2/5 ಅಂತ. ಇದು 2/5 ಅಂದರೆ 1 × 2 ಅಂದರೆ 2, 4 × 5 ಅಂದರೆ 20 ಆಗುತ್ತೆ. ಅದೇ ರೀತಿ ವೈ ಅವ್ರದ್ದು ಶೇರ್ ಆಫ್ ನ್ಯೂ ಪಾರ್ಟ್ನರ್ ಅಂದರೆ 1/4 ಇದೆ ರೀ. ನೆಕ್ಸ್ಟು ಶೇರ್ ಅಕ್ವೈರ್ ಮಾಡ್ಕೊಳೋದು 3/5 ಅಕ್ವೈರ್ ಮಾಡ್ಕೋತಾರೆ ಅವರು. ಸೊ 1 × 3 ಅಂದರೆ 3 ಆಗುತ್ತೆ, 4 × 5 ಅಂದರೆ 20 ಆಗುತ್ತೆ. ಇವಾಗ ಏನು ಮಾಡ್ಬೇಕು ರೀ, ಕ್ಯಾಲ್ಕುಲೇಷನ್ ಆಫ್ NPSR ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ NPSR is equals to OPSR minus share sacrificed. X ಅವ್ರದ್ದು ಏನಾಗುತ್ತೆ, ಎಕ್ಸ್ ಅವ್ರದ್ದು ಏನಾಗುತ್ತೆ ರೀ, OPSR ಎಷ್ಟಿದೆ ಇಲ್ಲಿ ಕೊಟ್ಟಿದ್ದಾರೆ 3:2 ಅಂತ ಸಮ್ನಲ್ಲಿ ಕೊಟ್ಟಿದ್ದಾರಲ್ಲ 3/5 ಆಗುತ್ತೆ ರೀ. ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್ ಅಂತಂದರೆ ಇವಾಗ ಫೈಂಡ್ ಔಟ್ ಮಾಡಿವಲ್ಲ ಇದು 2/20. ಸೊ 5 ಮತ್ತು 20 LCM ತೆಗೆದ್ರೆ 20 ಬರುತ್ತೆ ರೀ.
ಸೊ 5 4 20 ಮೇಲಿನ 4ರಿಂದ ಇಂಟು ಮಾಡಬೇಕು. 21 ಸಹ ಮೇಲಿನ 1ರಿಂದ ಇಂಟು ಮಾಡಬೇಕು ರೀ. 3 4 ಎಷ್ಟು 12 ಮೈನಸ್ 2 1 2 ಡಿವೈಡೆಡ್ ಬೈ 20 ಅಂದರೆ 10/20 ಬರುತ್ತೆ ಇದು. ಅದೇ ರೀತಿಯಾಗಿ y ಅವ್ರದ್ದು ಮಾಡಬೇಕು. y ಇಸ್ ಈಕ್ವಲ್ಸ್ ಟು ಓಲ್ಡ್ ರೇಷಿಯೋ ಎಷ್ಟಿದೆ ರೀ 2/5 ಇದೆ ಮೈನಸ್ ಇದು ಏನು ಮಾಡೀವಿ ಶೇರ್ ಸ್ಯಾಕ್ರಿಫೈಸ್ಡ್ ಫೈಂಡ್ ಔಟ್ ಮಾಡಿವಿ 3/20 ಇದೆ 3/20. 5 ಮತ್ತು 20 LCM 20 ಆಗುತ್ತೆ. 5 4 20 ಮೇಲಿನ 4ರಿಂದ ಇಂಟು ಮಾಡಬೇಕು. 21 ಮೇಲಿನ 1ರಿಂದ ಇಂಟು ಮಾಡಬೇಕು. 2 4 ಎಷ್ಟು ರೀ 8 ಮೈನಸ್ 3 1 3 ಡಿವೈಡೆಡ್ ಬೈ 20. ಸೊ 8ರಲ್ಲಿ 3 ಹೋದರೆ 5/20 ಆಗುತ್ತೆ. ಸೊ NPSR ಇಸ್ ಈಕ್ವಲ್ಸ್ ಟು X ಈಸ್ ಟು Y ಈಸ್ ಟು Z. X ಅವ್ರದ್ದು ಎಷ್ಟಿದೆ ರೀ 10/20 ಇದೆ. ಅದೇ ರೀತಿ Y ಅವ್ರದ್ದು ಎಷ್ಟಿದೆ ರೀ 5/20 ಇದೆ. Z ಅವ್ರದ್ದು ಏನೈತೆ ರೀ ಅವ್ರದ್ದು 1/4 ಇದೆ. ಸೊ ಇದು 20 ಇದೆ ಇದು 20 ಇದೆ. ಇದು 20 ಆಗ್ಬೇಕಂದ್ರೆ ಇಂಟು 5 ಮಾಡಬೇಕು ರೀ. ಇಂಟು 5 ಮಾಡಬೇಕು. ಆಗ ಮಾಡಿದಾಗ 10:5:5 ಬರುತ್ತೆ. ಸೊ ಇವು ಮೂರೂ ಒಂದ ಮಗ್ಗಿಯೊಳಗೆ ಹೋಗ್ತಾವೆ ರೀ. 5 1 5 1 5 2 ಅಂದರೆ 2:1:1 ಇದೇನು ರೀ NPSR ರೀ. ಅದೇ ರೀತಿಯಾಗಿ ಇನ್ನೂ ಒಂದು ಸಮ್ನ ನೋಡೋಣ. ಕ್ವಶನ್ ಏನು ಕೇಳ್ಯಾರಿ ಅವರು P and Q ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 7:5. ದೇ ಅಡ್ಮಿಟ್ ಆರ್ ಇಂಟು ಪಾರ್ಟ್ನರ್ಶಿಪ್ ಆ್ಯಂಡ್ ಗಿವ್ ಹಿಮ್ ಅ 1/4 ಶೇರ್ ವಿಚ್ ಹಿ ಅಕ್ವೈರ್ಸ್ ಈಕ್ವಲಿ ಫ್ರಮ್ P and Q. ಕ್ಯಾಲ್ಕುಲೇಟ್ NPSR ಅಂತ ಕೇಳಿದ್ದಾರೆ. ಕ್ವಶನ್ ಏನು ಕೇಳ್ಯಾರಿ ಅವರು P ಮತ್ತು Q ಅನ್ನೋರು ಪಾರ್ಟ್ನರ್ಸ್ ಅದಾರಂತ. ಅವರು ಪ್ರಾಫಿಟ್ ಆ್ಯಂಡ್ ಲಾಸಸ್ಸನ್ನು 7:5 ರೇಷಿಯೋ ಪ್ರಕಾರ ಹಂಚ್ಕೋತಾರಂತ. ಅವಾಗ ಆರ್ ಅನ್ನೋರು ಏನು ಮಾಡ್ತಾರೆ ಪಾರ್ಟ್ನರ್ಶಿಪ್ಪಿಗೆ ಅಡ್ಮಿಟ್ ಆಗ್ತಾರೆ. ಅವ್ರಿಗೆ ಏನು ಮಾಡ್ತಾರೆ ಇವರು 1/4 ಶೇರನ್ನು ಕೊಡ್ತಾರೆ. ಅದು ಅವ್ರು ಯಾವ ಥರ ಅಕ್ವೈರ್ ಮಾಡ್ಕೋತಾರೆ ಅಂತಂದ್ರೆ P ಮತ್ತು Qಲಿಂದ ಈಕ್ವಲ್ ಆಗಿ ಏನು ಮಾಡ್ತಾರೆ ಅಕ್ವೈರ್ ಮಾಡ್ಕೋತಾರಂತ ಶೇರನ್ನು. ಸೊ ಕ್ಯಾಲ್ಕುಲೇಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಫೈಂಡ್ ಔಟ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ಶೇರ್ ಸ್ಯಾಕ್ರಿಫೈಸ್ಡ್ by old partners. ಏನು ಮಾಡಬೇಕು ರೀ ಶೇರ್ ಸ್ಯಾಕ್ರಿಫೈಸ್ಡ್ ಬೈ ಓಲ್ಡ್ ಪಾರ್ಟ್ನರ್ಸನ್ನು ಫಸ್ಟ್ ವರ್ಕಿಂಗ್ ನೋಟನ್ನು ಹಾಕಬೇಕು. ಸೊ ಶೇರ್ ಸ್ಯಾಕ್ರಿಫೈಸ್ಡ್ ಈಸ್ ಈಕ್ವಲ್ಸ್ ಟು ಶೇರ್ ಆಫ್ ನ್ಯೂ ಪಾರ್ಟ್ನರ್ ಇಂಟು ಸ್ಯಾಕ್ರಿಫೈಸ್ ರೇಷಿಯೋ ರೀ. ಸೊ ಫಸ್ಟ್ ಏನು ಮಾಡಬೇಕು P ಅವ್ರು ಫೈಂಡ್ ಔಟ್ ಮಾಡಬೇಕು. ಶೇರ್ ಆಫ್ ನ್ಯೂ ಪಾರ್ಟ್ನರ್ ಅಂದರೆ ಎಷ್ಟಿದೆ ರೀ ಅವ್ರಿಗೆ ಎಷ್ಟು ಕೊಡ್ತೀವಿ ಅಂತ ಹೇಳಿವಿ ನಾವು 1/4. ಸೊ 1/4 ಇಂಟು ಸ್ಯಾಕ್ರಿಫೈಸ್ ರೇಷಿಯೋ ಅಂತಂದ್ರೆ ನಾವೇನು ಹೇಳಿವಿ ರೀ ಶೇರ್ ವಿಚ್ ಹಿ ಅಕ್ವೈರ್ಸ್ ಈಕ್ವಲಿ ಫ್ರಮ್ P and Q. ಸೊ ಈಕ್ವಲಿ ಫ್ರಮ್ P and Q ಅಂತಂದ್ರೆ ಏನಾಗುತ್ತೆ ರೀ 1/2 ಆಗುತ್ತೆ. 1/2 1 ಇಂಟು 1 1 4 ಇಂಟು 2 ಅಂದರೆ 8 ಆಗುತ್ತೆ. ಅದೇ ರೀತಿ Q ಅವ್ರದ್ದು ರೀ. ಸೊ ಶೇರ್ ಆಫ್ ನ್ಯೂ ಪಾರ್ಟ್ನರ್ ಅಂದರೆ 1/4 ಇಂಟು SR ಅಂದರೆ ಸ್ಯಾಕ್ರಿಫೈಸ್ ರೇಷಿಯೋ ಅಂದರೆ ಈಕ್ವಲಿ ಅಂತ ಹೇಳ್ಯಾರ. ಹಾಗಾಗಿ 1/2 ತೊಗೋಬೇಕು ರೀ. 1 ಇಂಟು 1 4 ಇಂಟು 2 ಅಂದರೆ 8 ಆಗುತ್ತೆ. ಇವಾಗ ಏನು ಮಾಡಬೇಕು ಕ್ಯಾಲ್ಕುಲೇಷನ್ ಆಫ್ NPSR ಮಾಡಬೇಕು. ಕ್ಯಾಲ್ಕುಲೇಷನ್ ಆಫ್ NPSR ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. NPSR ಈಸ್ ಈಕ್ವಲ್ಸ್ ಟು OPSR ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್. ಫಸ್ಟ್ ಏನು ಮಾಡಬೇಕು ರೀ P ಅವ್ರು ಫೈಂಡ್ ಔಟ್ ಮಾಡಬೇಕು. OPSR ಅಂದ್ರೆ ಏನು ರೀ ಇಲ್ಲಿ ಕೊಟ್ಟಿದ್ದಾರೆ 7:5 ಅಂತಂದು. ಸೊ ಇದೇನಾಗುತ್ತೆ 7/12 ಆಗುತ್ತೆ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್ ಇವಾಗ ಫೈಂಡ್ ಔಟ್ ಮಾಡಿ 1/8 ರೀ P ಅವ್ರದ್ದು 1/8. ಸೊ 12 ಮತ್ತು 8ರದ್ದು LCM ತೆಗೆದ್ರೆ ಏನಾಗುತ್ತೆ ರೀ 24 ಬರುತ್ತೆ. ಸೊ 12 3 24 ಮೇಲಿನ 3ರಿಂದ ಇಂಟು ಮಾಡಬೇಕು. 12 2 24 ಮೇಲಿನ 2ರಿಂದ ಇಂಟು ಮಾಡಬೇಕು.
8 3 24 ಮೇಲಿನ 3ರಿಂದ ಇಂಟು ಮಾಡ್ಬೇಕು ರೀ. ಸೊ 7 2 ಎಷ್ಟು ರೀ 14 ಮೈನಸ್ 1 ಇಂಟು 3 ಅಂದರೆ 3 ಡಿವೈಡೆಡ್ ಬೈ 24. ಸೊ 14ರಲ್ಲಿ 3 ಹೋದರೆ ಎಷ್ಟು ರೀ 11 ಡಿವೈಡೆಡ್ ಬೈ 24. ಅದೇ ರೀತಿ ಕ್ಯೂದು ಮಾಡ್ಬೇಕು ರೀ. ಇವ್ರದ್ದು ಎಷ್ಟೈತೆ ರೀ OPSR ಅಂದರೆ 5/12 ಆಗುತ್ತೆ. ಸೊ 5/12 ಮೈನಸ್ ಇವಾಗ ಏನು ಮಾಡೀವ್ರಿ, ಇದು ಶೇರ್ ಸ್ಯಾಕ್ರಿಫೈಸ್ಡ್ 1/8 ಇದೆ. 1/8 12 ಮತ್ತು 8ರದ್ದು LCM 24 ಆಗುತ್ತೆ. 12 2 24 ಮೇಲಿನ 2ರಿಂದ ಇಂಟು ಮಾಡಬೇಕು. 8 3 24 ಮೇಲಿನ 3ರಿಂದ ಇಂಟು ಮಾಡ್ಬೇಕು ರೀ. 5 2 ಎಷ್ಟು ರೀ 10. 1 ಇಂಟು 3 ಅಂದರೆ 3 ಆಗುತ್ತೆ ಡಿವೈಡೆಡ್ ಬೈ 24. 10ರಾಗ 3 ಹೋದ್ರೆ ಎಷ್ಟು ರೀ 7 ಡಿವೈಡೆಡ್ ಬೈ 24. NPSR ಈಸ್ ಈಕ್ವಲ್ಸ್ ಟು P ಈಸ್ ಟು Q ಈಸ್ ಟು R. P ಎಷ್ಟಿದೆ ರೀ 11/24 ಇದೆ. Q ಎಷ್ಟಿದೆ ರೀ 7/24 ಇದೆ. ನೆಕ್ಸ್ಟು ಯಾರ್ದು ಆರ್ ಅವರು ಏನು ತೊಗೊತಾರೆ ರೀ 1/4 ತೊಗೋತೀನಿ ಅಂದಾರ 1/4. ಸೊ ಇದು 24 ಇದೆ, ಇದು 24 ಇದೆ. ಇದನ್ನ ಈಕ್ವಲ್ ಮಾಡ್ಕೋಬೇಕು ರೀ. ಅದಕ್ಕೆ 4ಗೆ ಇಂಟು 6 ಮಾಡ್ಕೋಬೇಕು ರೀ. ಸೊ NPSR ಎಷ್ಟಾಗುತ್ತೆ ರೀ 11:7:6 ಆಗುತ್ತೆ. ಅದೇ ರೀತಿಯಾಗಿ ಇನ್ನೂ ಒಂದು ಸಮ್ನ ನೋಡೋಣ. ಕ್ವಶನ್ ಏನು ಕೇಳ್ಯಾರಿ ಅವರು, M and N are partners in a firm. They admit O into partnership and give him 1/5 share which he acquires equally from M and N. Calculate NPSR ಅಂದಾರಿ. ಅಂದರೆ M ಮತ್ತು N ಅನ್ನೋರು ಪಾರ್ಟ್ನರ್ಸ್ ಅದಾರಂತ. ಅವ್ರು ಏನು ಮಾಡ್ಕೋತಾರ O ಅನ್ನೋರನ್ನ ಪಾರ್ಟ್ನರ್ಶಿಪ್ಪಿಗೆ ಅಡ್ಮಿಟ್ ಮಾಡ್ಕೋತಾರಂತ. ಅವ್ರಿಗೆ ಏನು ಮಾಡ್ತಾರೆ 1/5 ಶೇರನ್ನು ಕೊಡ್ತಾರಂತ. ಹಿ ಅಕ್ವೈರ್ಸ್ ಈಕ್ವಲಿ ಫ್ರಮ್ M and N. M ಮತ್ತು N ಕಡೆಯಲ್ಲಿದ್ದ ಅವ್ರು ಏನು ಮಾಡ್ತಾರೆ ಈಕ್ವಲ್ ಆಗಿ ಶೇರನ್ನು ಅಕ್ವೈರ್ ಮಾಡ್ಕೋತಾರಂತ. ಕ್ಯಾಲ್ಕುಲೇಟ್ ಏನು ಮಾಡ್ಯಾರ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋನ ಫೈಂಡ್ ಔಟ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ಶೇರ್ ಸ್ಯಾಕ್ರಿಫೈಸ್ಡ್ ಬೈ ಓಲ್ಡ್ ಪಾರ್ಟ್ನರ್ಸ್. ಸೊ ಶೇರ್ ಸ್ಯಾಕ್ರಿಫೈಸ್ಡ್ is equals to share of new partner into sacrifice ratio. ಫಸ್ಟ್ M ಫೈಂಡ್ ಔಟ್ ಮಾಡ್ಬೇಕು ರೀ. M ಈಸ್ ಈಕ್ವಲ್ಸ್ ಟು ಶೇರ್ ಆಫ್ ನ್ಯೂ ಪಾರ್ಟ್ನರ್ ಅಂದರೆ ಏನಿದೆ ರೀ 1/5 ಇದೆ. ಸೊ 1/5 ಇಂಟು ಸ್ಯಾಕ್ರಿಫೈಸ್ ರೇಷೋ ಅಂತಂದ್ರೆ ಏನಿದೆ ರೀ ವಿಚ್ ಹಿ ಅಕ್ವೈರ್ಸ್ ಈಕ್ವಲಿ ಫ್ರಮ್ M and N. ಅಂದ್ರೆ ಏನಾಗುತ್ತೆ ರೀ ಈಕ್ವಲ್ ಅಂದ್ರೆ 1:1. 1:1 ಅಂದರೆ 1/2 ಆಗುತ್ತೆ ರೀ. ಸೊ 1 ಇಂಟು 1 ಅಂದರೆ 1, 5 ಇಂಟು 2 ಅಂದರೆ 10 ಆಗುತ್ತೆ. ಅದೇ ರೀತಿಯಾಗಿ N ಅವ್ರದ್ದು ಮಾಡ್ಬೇಕು ರೀ. N ಈಸ್ ಈಕ್ವಲ್ಸ್ ಟು ಶೇರ್ ಆಫ್ ನ್ಯೂ ಪಾರ್ಟ್ನರ್ ಅಂದರೆ 1/5 ರೀ ಇಂಟು SR ಅಂದರೆ 1/2 ಆಗುತ್ತೆ ರೀ. 1 ಇಂಟು 1 1, 5 ಇಂಟು 2 10 ಆಗುತ್ತೆ. ಇವಾಗ ಕ್ಯಾಲ್ಕುಲೇಷನ್ ಆಫ್ NPSR ಮಾಡ್ಬೇಕು ರೀ. ಕ್ಯಾಲ್ಕುಲೇಷನ್ ಆಫ್ NPSR ಈಸ್ ಈಕ್ವಲ್ಸ್ ಟು OPSR ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್. OPSR ಅಂದರೆ ಫಸ್ಟ್ M ಅವ್ರು ಫೈಂಡ್ ಔಟ್ ಮಾಡ್ಬೇಕು ರೀ. OPSR ಕೊಟ್ಟಾರಿನವರು ಸಮ್ನಲ್ಲಿ ಕೊಟ್ಟಿಲ್ಲ ರೀ, ಎಲ್ಲಿ ಕೊಟ್ಟಿಲ್ಲ ಇವರು OPSR ಎಷ್ಟು ಅಂತಂದು. ಸೊ ಹಾಗಾಗಿ ನಾವೇನು ತೊಗೋಬೇಕು ರೀ 1:1 ಅಂತಲೇ ಕನ್ಸಿಡರ್ ಮಾಡಬೇಕು. ಸೊ 1:1 ಅಂದರೆ M ಮತ್ತು N ಅಂದಾಗ 1/2 ಆಗುತ್ತೆ ರೀ ಇದು. ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್ ಅಂದರೆ ಇವಾಗ ಫೈಂಡ್ ಔಟ್ ಮಾಡೀವಿ 1/10 ಇದೆ M ಅವ್ರದ್ದು. 2 ಮತ್ತು 10ದು LCM ತೆಗೆದ್ರೆ 10 ಬರ್ತೈತೆ ರೀ. ಸೊ 2 5 ಮೇಲಿನ 5ರಿಂದ ಇಂಟು ಮಾಡಬೇಕು. 10 1 1 1. ಸೊ 1 ಇಂಟು 5 ಅಂದರೆ 5 ಇಂಟು 1 ಇಂಟು 1 ಅಂದರೆ 1 ಡಿವೈಡೆಡ್ ಬೈ 10. 5 ಮೈನಸ್ 1 ಅಂದರೆ 4/10 ಆಗುತ್ತೆ. ಅದೇ ರೀತಿಯಾಗಿ N ಅವ್ರು ಫೈಂಡ್ ಔಟ್ ಮಾಡ್ಬೇಕು ರೀ. N ಈಸ್ ಈಕ್ವಲ್ಸ್ ಟು
ಸೊ ಒ ಪಿ ಎಸ್ ಆರ್ ಅಂದರೆ 1/2 ಇದೆ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್ 1/10 ಇದೆ. 2 ಮತ್ತು 10ದ ಎಲ್ ಸಿ ಎಮ್ ಎಷ್ಟಾಗುತ್ತೆ ರೀ? 10 ಆಗುತ್ತೆ. ಸೊ 2 5ಲೇ 1 ಇಂಟು 5 ಮೇಲಿನೂ 5ರಿಂದ 10 1ಲೇ ಮೇಲಿನೂ 1ರಿಂದ ಇಂಟು ಮಾಡಬೇಕು ರೀ. 1 ಇಂಟು 5 ಅಂದರೆ 5 ಆಗುತ್ತೆ ಮೈನಸ್ 1 ಇಂಟು 1 1 ಎಲ್ ಸಿ ಎಮ್ 10 ಆಗುತ್ತೆ. ಸೊ 5ರಲ್ಲಿ 1 ಹೋದ್ರೆ ಎಷ್ಟು ರೀ? 4 4 ಡಿವೈಡೆಡ್ ಬೈ 10 ಆಗುತ್ತೆ. Therefore, NPSR M is to N is to O ರೀ. ಸೊ ಎಮ್ ಅವ್ರದ್ದು ಎಷ್ಟಿದೆ ರೀ? 4/10 ಇದೆ ಇಷ್ಟು. ಎನ್ ಅವ್ರದ್ದು ಎಷ್ಟಿದೆ ರೀ? 4/10 ಇದೆ. ಓ ಅವ್ರದ್ದು ಏನಿದೆ ರೀ? 1/5 ಅಂತ ಹೇಳಿದ್ದಾರೆ. ಸೊ 1/5 ಅಂದರೆ ಇದು 10 ಇದೆ, ಇದು 10 ಇದೆ. ಈ 5 ಇದು 10 ಆಗ್ಬೇಕಂದ್ರೆ ಇದಕ್ಕೆ ಇಂಟು 2 ಮಾಡ್ಕೋಬೇಕು ರೀ. ಸೊ ಇವಾಗ ಏನಾಗುತ್ತೆ? 4:4 1 ಇಂಟು 2 ಅಂದರೆ 2 ಆಗುತ್ತೆ. ಸೊ 3 ಒಂದೇ ಮಗ್ಗಿ ಒಳಗೆ ಹೋಗ್ತಾವೆ ರೀ. 2 1ಲೇ 2 2ಲೇ 2 2ಲೇ. ಸೊ ದಿಸ್ ಈಸ್ ಈಕ್ವಲ್ಸ್ ಟು 2:2:1. ಇದು ಏನು ರೀ? NPSR. ಥ್ಯಾಂಕ್ ಯು ಆಲ್.